Hi friends, welcome back to Prashu Vlog Kannada YouTube ಚಾನಲ್. ಇವತ್ತು ನಾನು ಇರೋದು ಬೆಂಗಳೂರಿನ ಫೇಮಸ್ ಸಿಲ್ಕ್ ಬೋರ್ಡ್ ಅಲ್ಲಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೀಕ್ ಡೇಸ್ ಅಲ್ಲಿ ಈ ರೂಟ್ ಅಲ್ಲಿ ವ್ಲಾಗ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಸಂಡೇ ಈ ರೂಟ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಈಗ ಟೈಮ್ ಸುಮಾರು 12 ಗಂಟೆ ಆಗಿದೆ. ಬಿಸಿಲು ಕೂಡ ಇದೆ. ಆದ್ರೆ ಖುಷಿ ವಿಚಾರ ಏನಂದ್ರೆ ಟ್ರಾಫಿಕ್ ಕಡಿಮೆ ಇದೆ. ಒಂದು ಕಾಲದಲ್ಲಿ ಸಿಲ್ಕ್ ಬೋರ್ಡ್ ಸಿಕ್ಕಾಪಟ್ಟೆ ಜಾಮ್ ಆಗ್ತಿತ್ತು. ಆದ್ರೆ ಈಗ ರಾಗಿಗುಡ್ಡ ಫ್ಲೈಓವರ್ ಬಂದ್ಮೇಲೆ ಸ್ವಲ್ಪ ಓಕೆ. ಆದ್ರೆ ಪೂರ್ತಿ ಟ್ರಾಫಿಕ್ ನ ಬಿಸಿ ಇಲ್ಲ. ರೆಗ್ಯುಲರ್ ಓಡಾಡೋರ್ಗೆ ಇವತ್ತು ಇವತ್ತು ಯಾಕೆ ಈ ರೋಡ್ ನ ಸೆಲೆಕ್ಟ್ ಮಾಡಿದೆ ಗೊತ್ತಾ? ಮೆಟ್ರೋ ಕನ್ಸ್ಟ್ರಕ್ಷನ್ಸ್, ರೋಡ್ ಚೆಕ್, ಮತ್ತೆ ಈ ರೂಟ್ ಅಲ್ಲಿ ಎಲ್ಲಿ ಡೈವರ್ಷನ್ಸ್ ಕ್ಲೋಸ್ ಆಗಿದೆ, ಎಲ್ಲಿ ಓಪನ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ. ಆಮೇಲೆ ಈ ಕಡೆ ಬಂದು ತುಂಬಾ ದಿನ ಆಗಿತ್ತು. ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆಗ್ರಾ ಲೇಕ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಮೊದಲು ತುಂಬಾ ವರ್ಸ್ಟ್ ಆಗಿತ್ತು. ಈಗ ಡೆವಲಪ್ಮೆಂಟ್ ಚೆನ್ನಾಗಾಗಿದೆ. ವಾಕಿಂಗ್ ಮಾಡೋಕೆ ಕಿಡ್ಸ್ ಪ್ಲೇ ಏರಿಯಾ ಎಲ್ಲ ಸೂಪರ್ ಆಗಿದೆ. ಮಾರ್ನಿಂಗ್ ಅಂತೂ ಸೂಪರ್ ಇರುತ್ತೆ ವೈಬ್ಸ್. ನೆಕ್ಸ್ಟ್ ಬಂದ್ರೆ ಜಗನ್ನಾಥ ಟೆಂಪಲ್, ಆಂಜನೇಯ ಸ್ಟ್ಯಾಚು ಎಲ್ಲ ಸೂಪರ್. ರೀಸೆಂಟ್ ಆಗಿ ರಥಯಾತ್ರೆ ಕೂಡ ಇಲ್ಲಿ ಆಗಿತ್ತು. ಇಬ್ಳೂರ್ಗೆ 1000 ವರ್ಷದ ಹಿಸ್ಟ್ರಿ ಇದೆ ಗೊತ್ತಾ? ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಈಗ ನೆಕ್ಸ್ಟ್ ಇಬ್ಳೂರ್ ಸಿಗ್ನಲ್. ಇಲ್ಲಿಂದ ಐಟಿ ಕಂಪ್ನಿಗಳು ಸ್ಟಾರ್ಟ್ ಆಗುತ್ತೆ. ಎರಡೂ ಸೈಡಲ್ಲೂ ಬರೀ ಕಂಪ್ನಿಗಳು. ನೋಡಿ ಫ್ರೆಂಡ್ಸ್, ಹಾಗೆ ಮಾತಾಡ್ಕೊಂಡು ಎಕೋ ಸ್ಪೇಸ್ ನ ರೀಚ್ ಮಾಡ್ಬಿಟ್ಟೆ. 20 ನಿಮಿಷ ಒಳಗೆ ಎಕೋ ಸ್ಪೇಸ್ಗೆ ಬಂದ್ಬಿಟ್ಟೆ. ಡೈಲಿ ಈ ರೂಟ್ ಅಲ್ಲಿ ಟ್ರಾವೆಲ್ ಮಾಡೋರು ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಟೈಮ್ ಆಗುತ್ತೆ ಅಂತ. ಓಕೆನಾ ಫ್ರೆಂಡ್ಸ್, ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ. ಇನ್ನೊಂದು ಬ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ನನ್ನ ಬ್ಲಾಗ್ ಅಲ್ಲಿ ಏನ್ ಇಷ್ಟ ಆಗ್ತಿದೆ ಅಂತ. ಟೇಕ್ ಕೇರ್, ಬಾಯ್.